ನೋವು ಯಾವಾಗಿಂದ ಬಂತು ನಿಮ್ಗೆ? ನಮ್ಗೆ ವರ್ಷದಿಂದ ಜಾಸ್ತಿ. ಅದೇ ಆಪರೇಷನ್ ಹೇಳಿದ್ರು ಫಸ್ಟ್ ಬೇರೆ ನೋಡಿಸಿದ್ರು. ಅವ್ರ ಆಪರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟಿದ್ರು. ಆಪರೇಷನ್ ಯಾಕೆ ಒಪ್ಲಿಲ್ಲ? ಆಪರೇಷನ್ ಮಾಡಿದ್ರೆ ಯಾರು ಹೇಳಿದ್ದೆ ನಿಮ್ಮ ಅಮ್ಮ ನೀನೇ ಮಾಡೋದು ಸಾಕು. ಇಲ್ಲ ಯಾರೋ ಹೇಳಿದ್ರು ಆಪರೇಷನ್ ಮಾಡಿ ಅದ್ ಹಂಗೆ ಇದು ಏನೋ ಕಿಟ್ ತರ ಹಾಕಿದ್ರು ಫುಲ್ ಬಿಚ್ಕೊಂಡು. ತುಂಬಾ ಹುಷಾರಾಗೆ ಓಡಾಡ್ಕೊಂಡಿರ್ಬೇಕು. ಒಂದು ಅದೆಲ್ಲ ಓಕೆ, ಬಟ್ ಆಹಾರದಲ್ಲಿ ನಾವ್ ಏನ್ ಚೇಂಜಸ್ ಮಾಡ್ಕೋಬೇಕು? ಬೋನ್ಗಳು ಟೊಳ್ಳಾಗ್ದಂಗೆ ಗಟ್ಟಿ ಆಗೋದಕ್ಕೆ, ಟೊಳ್ಳಿದ್ರೆ ಮಾತ್ರನೇ ಫ್ರಾಕ್ಚರ್ ಆಗುತ್ತೆ. ಲೈಟ್ ಆಗಿ ಬಿದ್ಬಿಟ್ರೆ ಅಥವಾ ಲೈಟ್ ತಗಲ್ಬಿಟ್ರೆ ಫ್ರಾಕ್ಚರ್ ಆಗ್ಬಿಡುತ್ತೆ. ಏನ್ ಅಡ್ಗೆ ಮಾಡ್ತೀನಿ, ಕಸ ಎರಡು ಕುದ್ದು ತೋಟ ಎಲ್ಲ ಪಕ್ಕ ಆಯ್ತು, ಅದೆಲ್ಲ ಹುಲ್ಲು ಕೊಯ್ಕೊಂಡ್ಬರೋದು, ಎರಡು ಇವಾಗ ಕುದ್ದು ಹೋಗ್ಬೇಕೆ ಬರ್ತೀರಾ? ಮುರುಗ್ಲೆ ಎರಡು ಸಾಕೊಂಡಿದ್ವಿ ಕುರಿ ಮರಿ, ಅವಕ್ಕೆ ಮೇವು ತಂದು ಹಾಕೋದು, ನೀರಿಕ್ಕೋದು ಎಲ್ಲ ಮಾತ್ರ ಇರಲ್ಲ. 85 ವರ್ಷ ಅಜ್ಜಿ ಅಂತ ಕರೆಯಕ್ಕಾಗಲ್ಲ. 85 ವರ್ಷದ ತರುಣಿ. ಯಾಕಂದ್ರೆ ಏಜ್ ಈಸ್ ಜಸ್ಟ್ ಎ ನಂಬರ್ ಅಂತ ಕರಿತೀವಿ. ಸೊ ಅದು ಗೌರಮ್ಮ ಅವರಲ್ಲಿ ನಾವು ಕಾಣ್ತಾ ಇದೀವಿ. ಸೂಪರ್ ಅಜ್ಜಿ, ಸೂಪರ್. ಹಿಂಗೆ ಚೆನ್ನಾಗಿ ವಾಸಿಯಾಗಿ ಪೂರ್ತಿ ರೆಡಿ ಆಗ್ಬಿಡಿ, ಸರಿನಾ? ಎಷ್ಟು 50% ಕಡಿಮೆ ಆಯ್ತಾ? ಸೂಪರ್, ಖುಷಿನಾ? ಆಪರೇಷನ್ ಹೇಳ್ಬಿಟ್ಟಿದ್ರು, ಭಯ ಆಗ್ಬಿಟ್ಟಿತ್ತು. ಇವಾಗ ಮುಂಚೆಗೆ ಇವತ್ತಿಗೆ ಏನೇನು ಡಿಫ್ರೆನ್ಸ್ ಆಗಿದೆ ಇವ್ರಿಗೆ? ವಾಕಿಂಗ್ ಮಾಡ್ತಾರೆ ಸರ್. ಹಾ, ಮೊದ್ಲು ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಹೌದು, ಒಬ್ರು ಬೇಕಾಗಿತ್ತಾ? ಇವಾಗ ಒಬ್ಬರೇ ನಡೀತಾರಾ? ಹಾ. ನಡೀತೀರಾ? ಒಂದ್ಸರಿ ನಡೆ ತೋರಿಸ್ತೀರಾ? ಎಲ್ಲ ಜಾಸ್ತಿ ಮಾಡ್ಕೊಂಡು ಬೆಳೆದ್ರೆ ಬರ್ರಿ, ನೋವು. ಸರ್ ನಡೆ ತೋರಿಸಿ. ವಾಕಿಂಗ್ ಮಾಡ್ತಾರೆ, ಹಾ, ಸ್ವಲ್ಪ ಜಾಸ್ತಿ ಮಾಡಕ್ಕಾಗಲ್ಲ. ಪರವಾಗಿಲ್ಲ. ಇವಾಗ 50% ಕಡಿಮೆ ಆಯ್ತಲ್ವಾ? ನಾವು ಮೈಂಡ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 30%. ಪರವಾಗಿಲ್ಲ, ನಡೀತಿದ್ದೀರಾ? ಇನ್ನೊಂದೆರಡು ರೌಂಡ್ ಹೊಡೀರಿ. ಹೊಡಿತಾರೆ ಮನೆ ಹತ್ರ ವಾಕಿಂಗ್ ಮಾಡ್ತಾರೆ. ಕಾಫಿ ಟೀ ಎಲ್ಲ ಬಿಟ್ಟಿದ್ದೀರಾ? ಅಲ್ಲ ಅವ್ರು ಕುಡಿಯೋದೇ ಇಲ್ಲ. ಕಾಫಿ ಟೀ, ಚಪಾತಿ? ಅಲ್ಲ ಅವ್ರು ತಿನ್ನೋದೇ ಇಲ್ಲ, ಮುದ್ದೆ ಜಾಸ್ತಿ ತರ್ಸ್ತಾರೆ. ಸರಿ ಸರಿ ಸರಿ. ಸ್ವಲ್ಪ ತೆಂಗಿನಕಾಯಿ, ಬಾದಾಮಿ. ಬರ್ರಿ, ಚೆನ್ನಾಗಿ ನಡೀತಿದ್ದೀರಾ? ಸೂಪರ್. ಲಾಸ್ಟ್ ಟೈಮ್ ಇಂದ ಮತ್ತೆ ಹಳ್ಳಿಗೆ ಹೋಗಿ ಮತ್ತೆ ಕೆಲಸ ಸ್ಟಾರ್ಟ್. ಇಲ್ಲ ಇಲ್ಲ, ಇವಾಗ ಯಾವಾಗ ಹೋಗ್ತಾರ? ಇವ್ರು ನಾಳೆ ಹೋಗ್ಬೇಕು ಅಂತಿದ್ದಾರೆ. ನೀವು ಪತ್ತೆ ಕೆಡಿಸ್ಕೋಬೇಡಿ ಅಷ್ಟೇ. ನೋಡಿ, ಫ್ಯಾಟಿ ಲಿವರ್ ಅಲ್ಲಿ ಇದೆ, ಇದೆಲ್ಲ ಹೋಗ್ತಾನೆ. ಸ್ನೇಹಿತರೆ, ಇವ್ರಿಗೆ ಫ್ರಾಕ್ಚರ್ ಆಫ್ D11 ವರ್ಟಿಬ್ರಲ್ ಬಾಡಿ ಇಲ್ಲಿ ಕಾಣ್ತಾ ಇದೆ. ಯಾವಾಗ ಫ್ರಾಕ್ಚರ್ ಆಗಿದ್ದು? ಅದು ಯಾವಾಗೋ ಒಂದ್ಸತಿ ಹಸುವನ್ನು ಎಳೆದು ಬಿದ್ದಿದೆ. ಯಾವಾಗ ಆಗಿದ್ದು? 2 ವರ್ಷ ಆಯ್ತು. ನೋವು ಯಾವಾಗಿಂದ ಬಂತು ನಿಮ್ಗೆ? ನಮ್ಗೆ ವರ್ಷದಿಂದ ಜಾಸ್ತಿ. ಒಂದ್ ವರ್ಷದಿಂದ ಜಾಸ್ತಿ ಆಯ್ತು. ಏನೇನ್ ಮಾಡಕ್ ಆಗ್ತಿರ್ಲಿ ನಿಮ್ಗೆ? ಏನು ಮಾಡಕ್ಕಾಗ್ತದೆ, ಅಡಿಗೆ ಮಾಡೀನಿ. ಜೋಮ್ ಬಂದ್ಬಿಟ್ರೆ ಹಾ, ಚೇರ್ ಹಾಕೊಂಡು ಇದು ಕೂತ್ಕೊಂಡು. ಜೋಗ್ ಬರ್ತಿತ್ತಲ್ಲ ಡಾಕ್ಟ್ರೆ, ಇದು ಇಲ್ಲಿಂದ ಇಲ್ಲ, ಪಾದ ಮಾತ್ರ ಜೋಗ್ ಇದೆ. ಅದು ಹೋಗ್ತೈತೆ, ಕಮ್ಮಿ ಆಗ್ಬಿಡುತ್ತೆ ಇವತ್ತು. ಅದು ಸ್ವಲ್ಪ ಆಡಿದೆ ಅಂತಾರೆ ಈ ಕಡೆ. ಮೀನ್ ಕಂಡ ಅದು. ನಮ್ಗೆ ಎಷ್ಟು ಅಂದ್ರೆ 30% ಎಕ್ಸ್ಪೆಕ್ಟೇಷನ್ ಇತ್ತು. ಇವಾಗ 50% ಚೆನ್ನಾಗಿದ್ದಾರೆ, ಇನ್ನೂ 50% ಇದೆ. ನೀವ್ ಹೇಳ್ತಾರ ಇವಾಗ ಇನ್ನೂ ಕಂಪ್ಲೇಂಟ್ಸ್ ಇನ್ನು 50% ಅಲ್ಲಿ ಸೇರ್ಕೊಂಡಿದೆ. ಅದು ಅಂದ್ರೆ ಇಂಪ್ರೂವ್ಮೆಂಟ್ ಆಗದಿರೋ 50% ಅಲ್ಲಿ ಇದೆ. ಅದನ್ನ ಇಂಪ್ರೂವ್ಮೆಂಟ್ ಮಾಡೋಣ. ಇವತ್ತು ಸ್ವಲ್ಪ ಬ್ಲಡ್ ರಿಪೋರ್ಟ್ ಬಂದಿದ್ಯಲ್ಲ, ಅದ್ ರಿಪೋರ್ಟ್ ನೋಡ್ಕೊಂಡು ಒಂದೇ ವಿಸಿಟ್ಗೆ ಫ್ರಾಕ್ಚರ್ ಕೇಸಸ್ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದ್ರೆ ಅದು ಬೋನ್ ಫ್ರಾಕ್ಚರ್ ಆಗಿದೆ, ವೆಡ್ಜ್ ಕಂಪ್ರೆಷನ್ ಫ್ರಾಕ್ಚರ್ ಅಂತ. ಸೊ ಅದು ಏನಕ್ಕೆ ಆಯ್ತು ಅಂದ್ರೆ ಬಿಕಾಸ್ ಆಫ್ ಸಿವಿಯರ್ ಆಸ್ಟಿಯೋಪೋರೋಸಿಸ್. ಬೋನ್ ತುಂಬಾ ಟೊಳ್ಳಿತ್ತು ಅವ್ರಿಗೆ, ಮುಟ್ ನಿಂತಾಗಿಂದ ಗಟ್ಟಿ ಇರ್ಲಿಲ್ಲ. ಹಂಗಾಗಿ ಈಸಿಯಾಗಿ ಯಾವುದೋ ಸ್ವಲ್ಪ ಉಳುಕಿದ ತಕ್ಷಣ ಸಣ್ಣ ಮುರಿದ್ಬಿಟ್ಟಿದೆ. ಅದು ನರದ ಮೇಲೆ ಕೂತ್ಕೊಂಡು ಕಾಲ್ ಜೋಮು ಎಲ್ಲ ಸಿವಿಯರ್ ಆಗಿ ಬರ್ತಾ ಇತ್ತು. ಇವಾಗ ಏನೆಲ್ಲ ಮಾಡಕ್ ಆಗ್ತೈತಿ ಇವಾಗ? ಅದೇ ಎಣ್ಣೆ ಅದು ಆಯಿಲ್ ತಗೊಂಡ್ರೆ ಸ್ವಲ್ಪ ಲೂಸ್ ಮೋಷನ್ ಆಗ್ಲಿ ಬಿಡ್ರಿ. ಸುಸ್ತಾಗ್ಬಿಡ್ತಿದ್ರು. ಸ್ವಲ್ಪ ಒಂಚೂರು ಕಮ್ಮಿ ಕೊಡಿ, ಒಂಚೂರು ಕಮ್ಮಿ ಕೊಡ್ರಿ ಅಷ್ಟೇ. ಒಂಚೂರು ಕಮ್ಮಿ ಕೊಡ್ರಿ ಆಯಿಲ್. 2 ಚಮಚ ಕೊಡುವಾಗ 1 ಚಮಚ ಕೊಡಿ. ಅದೇ ಕಾವ್ಯ ಫೋನ್ ಮಾಡಿದ್ದೆ, ಸ್ವಲ್ಪ ಕಡಿಮೆ ಮಾಡ್ತಾ ಒಂದು. ಇವಾಗ ನಿಂತ್ಕೊಂತೀರಾ? ನೀವು ನಿಂತ್ಕೊಳ್ಳೋದು ನಡೆಯೋದೆಲ್ಲ ಮಾಡ್ತೀರಿ ಇವಾಗ? ಮಾಡ್ತೀವಿ. ಆ ಕಾಲ್ ನೋವಾಗೂ ಅಡಿಗೆ ಅದು ಮಾಡ್ತಾ ಇದ್ದೆ. ಇವಾಗ ಇವಾಗ ಏನಿಲ್ಲ, ಓಡಾಡ್ತೀನಿ ಚೆನ್ನಾಗಿ. ಶಾಲೆ ನಡಿಯಕ್ಕಾಗಲ್ಲ, ನೋವು ಬಂದು. ಜಾಸ್ತಿ ವಾಕಿಂಗ್ ಮಾಡಕ್ಕಾಗಲ್ಲ. ಜಾಸ್ತಿ ವಾಕಿಂಗ್ ಮಾಡಕ್ ಆಗುತ್ತೆ ನಿಮಗೆ. ಅದು ಒಂದು 50% ಪರವಾಗಿಲ್ಲ ಈಗ. ಯಾವುದು? ಸೊಂಟದಿಂದ ಎಳೆಯೋದು. ಪರವಾಗಿಲ್ಲ. ಖುಷಿ, ಒಟ್ಟು ಓವರಾಲ್ ಖುಷಿನಾ? ಆಪರೇಷನ್ ಹೇಳ್ಬಿಟ್ಟಿದ್ರು. ಯಾವಾಗ? ಅದೇ ಆಪರೇಷನ್ ಹೇಳಿದ್ರು ಫಸ್ಟ್ ಬೇರೆ ಹತ್ರ ನೋಡ್ಸಿದ್ರಿ. ಅವ್ರ ಆಪರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟಿದ್ರು. ಆಮೇಲೆ ನಮ್ ಸೊಸೆ ನೀವೆಲ್ಲ ಗೊತ್ತು, ನಮ್ಮ ಮಕ್ಕಳಿಗೆಲ್ಲ ಗೊತ್ತು. ನಮ್ ಸೊಸೆ ಆಮೇಲೆ ಇಲ್ಲ ಕಾವ್ಯವ್ರ ಅಣ್ಣ ಹತ್ರ ಹೋಗೋಣ, ಆಪರೇಷನ್ ಬೇಡ ಅಂದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಬಂದಿದ್ರು.
ಸರಿ ಸರಿ. ಸೊ ಇವಾಗ ಆಪರೇಷನ್ ಯಾಕೆ ಬೇಡ ಅಂತಿದ್ದೀರಿ ನೀವು? ಯಾಕಂದ್ರೆ ನಾವ್ ತಡ್ಕೊಳಕ್ ಶಕ್ತಿನೂ ಇರಲ್ಲ, ಹ್ಮ್. ವಯಸ್ಸಾಗಿದೆ. ಹ್ಮ್. ಆಮೇಲೆ ಎತ್ಬೇಕು ಇಳಿಸ್ಬೇಕು ಎಲ್ಲ ಮಾಡ್ಬೇಕು, ಕಷ್ಟನೇ ಅದು ಅಲ್ವಾ? ಶುಗರ್ ಇರೋದ್ರಿಂದ ಕೂಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಬೋನ್ ಕಷ್ಟ ಆಗುತ್ತೆ, ಬೋನ್ ಆಯ್ತಲ್ಲಪ್ಪ ದೇವ್ರೆ, ಸಾಕಾಯ್ತು. ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾರ ಅವ್ರು. ಹಾ. ಪೂರ್ತಿ ವರ್ಷ ಆಗುತ್ತೆ. ಬಟ್ ಜಾಸ್ತಿ ಟ್ರಾವೆಲ್ ಮಾಡಿಸ್ಬಾರ್ದು ಅವ್ರಿಗೆ. ಇವ್ ಇನ್ನೊಂದ್ ಸ್ವಲ್ಪ ದಿನ ಇದ್ರೆ ಬೆಟ್ರು. ಯಾಕಂದ್ರೆ ಈಗ ಆಪರೇಷನ್ ಮಾಡ್ರೆ ಮಿನಿಮಮ್ 6 ತಿಂಗಳು ರೆಸ್ಟ್ ಹೇಳ್ತಾನೆ. ಹೌದೌದು. ಆದ್ರೆ ನನಗೆ 3 ತಿಂಗಳು ಕೊಡ್ಬೇಕು ಡೆಡಿಕೇಟೆಡ್ ಆಗಿ. ಚೆನ್ನಾಗ್ ವಾಸಿ ಆಯ್ತಾ ಅಂತ ಸಡನ್ ಆಗಿ ಇವರು ಮೈಂಡ್ ಚೇಂಜ್ ಆಗ್ಬಿಡುತ್ತೆ. ಹೌದೌದು. ಬಿಡು ನಾನು ಇವಾಗ ಗೆದ್ಬಿಟ್ಟೆ ಅನ್ನೋ ಬರುತ್ತೆ. ಪೂರ್ತಿ ಗೆಲ್ಬೇಕು, ಅರ್ಥ ಅಲ್ಲ. ಪೂರ್ತಿ ಸರಿಯಾಗೋವರೆಗೂ ನಾವು ಇದ್ ಮಾಡ್ಬಾರ್ದು. ಆದ್ರೆ ಇನ್ನೊಂದ್ ಸ್ವಲ್ಪ ದಿನ ಇಟ್ಕೊಳ್ಳಿ. ಇವಾಗ ಒಂದು 5 ಟ್ರಿಪ್ ಹೇಳಿದೀನಿ ಬೋನ್ ಗಟ್ಟಿ ಆಗಿ ಆಸ್ಟಿಯೋಪೊರೋಸಿಸ್ಗೆ. ಅದನ್ನ ವೀಕ್ಲಿ ಬಂದು ಹಾಕ್ಸ್ಕೊಂಡು ಹೋಗ್ಬೇಕು. ಒಂದು 5-6 ಟ್ರಿಪ್ ಅಟ್ಲೀಸ್ಟ್ ಕೊಡೋಣ. ಅದನ್ನ ಹಾಕ್ಸ್ಕೊಳಕೋಸ್ಕರ ಇಲ್ಲಿ ಇನ್ನೊಂದು ವಿಸಿಟ್ ಮಾಡಿ ನನಗೆ 1 ತಿಂಗಳು. ಅವಾಗ ಬೇಕಾದ್ರೆ ಊರಿಗೆ ಹೋಗಿ ಪ್ಲಾನ್ ಮಾಡೋಣ. ಓಕೆನಾ? ಇನ್ನೊಂದ್ ತಿಂಗಳು ಇರಿ ಬೆಂಗಳೂರಾಗೆ, ಆಮೇಲೆ ಹೋಗಂತ್ರಿ. ಪೂರ್ತಿ ವಾಸಿ ಆಗಿಲ್ಲ, ಪೂರ್ತಿ ವಾಸಿ ಆಗ್ಲಿ, ಮತ್ತೆ ಊರಿಗೆ ಹೋಗಿ ಜಾಸ್ತಿ ಆಗ್ಬಿಟ್ರೆ ಅಂತ. ಪರವಾಗಿಲ್ವಾ? No, almost. I think she's almost doing good. Yeah, these ಏನಿಲ್ಲ only she has to that and the revision with it. ಸ್ವಲ್ಪ ಮಾತ್ರ ಮಾತ್ರ ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಸೊಂಟ ನೋವು, ಬೆನ್ನು ನೋವು ಏನಿಲ್ಲ. ಯಾವಾಗ ಒಂದೊಂದ್ ಸಾರಿ ಸೊಂಟ ನೋವು ಬರ್ತದೆ. ಕೈ ಕೊಡ್ರಿ. ಸ್ನೇಹಿತರೆ, ಇವ್ರದ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಗೌರಮ್ಮ ಅಂತ. ಅವ್ರಿಗೆ ಫ್ರಾಕ್ಚರ್ ಆಗಿತ್ತು. ಯಾವುದು? ವರ್ಟಿಬ್ರಲ್ ಬಾಡಿ ಫ್ರಾಕ್ಚರ್, ಆಂಟೀರಿಯರ್ ವೆಡ್ಜ್ ಕಂಪ್ರೆಷನ್ ಫ್ರಾಕ್ಚರ್ D11 ಅಂದ್ರೆ ಬೆನ್ಮೂಳೆ ವರ್ಟಿಬ್ರಲ್ ಬಾಡಿ ಫ್ರಾಕ್ಚರ್ ಆಗಿತ್ತು. ಇವಾಗ ಅವ್ರಿಗೆ ಎಲ್ಲಾ ಕಡೆ ಪೈನ್ ಹೋಗಿದೆ. ಇಲ್ಲಿ ಎಲ್ಲ ಕಡೆ. ಇಲ್ಲಿ ಪಾದ ಹತ್ರ ಸ್ವಲ್ಪ ಜೋಮ್ ಬರ್ತಾ ಇದೆ. ಅದ್ ಬಿಟ್ರೆ ಬೇರೆನಿಲ್ವಾ? ಆಮೇಲೆ ಇದು ಮುಳ್ಳು ಇಷ್ಟು ಅದೇ. ಹತ್ರ ಇತ್ತಲ್ಲ, ಅಷ್ಟ್ ದಪ್ಪಾಗಿತ್ತು, ನರ ಏನ್ ಕಾಣ್ತಾ ಇರ್ಲಿಲ್ಲ. ಇವಾಗೆಲ್ಲ ಸುಕ್ಕಾಗ್ಬಿಟ್ಟಿದೆ, ಚೆನ್ನಾಗಿ ಬರ್ತಿದೆ. ಎಲ್ಲ ಕರ್ಬಿಟ್ಟೈತಿ. ಇಷ್ಟಪ್ಪ ಇರೋದ್ಮೇಲೆ ಆಮೇಲೆ ಅದೇ ಇವಾಗ ಇದು ಜೋಮ್ ಬಿಟ್ರೆ ಬೇರೆ ಎಲ್ಲಿದೆ ನೋವು ನಿಮ್ಗೆ? ಬೇರೆ ಎಲ್ಲಿಲ್ಲ, ಫುಲ್ ಕ್ಲಿಯರ್ ಆಗಿದೆ. ಇದ್ಮೇಲೆ ಆಗ್ಬಿಟ್ರೆ ಯಾವಾಗಾರ ಒಂದ್ಸಲ. ಹಾ, ಅದು ಜಾಸ್ತಿ ಕೊಡಕ್ ಹೋಗ್ಬಿಡಿ. ಅದು ಯಾವಾಗಾರ ಅಂದ್ರೆ ಎಷ್ಟು ವಾರಕ್ಕೆ ಒಂದ್ಸರಿ 2 ವಾರಕ್ಕೆ ಒಂದ್ಸರಿ ಆತರನ? ಸಾರಿ ಇದ್ ನೋವು ಅಲ್ಲ, ಬಂದಿತ್ತು. ಇದಲ್ಲ, ಇದು ಯಾವಾಗ ಬರುತ್ತೆ? ಇದಿಲ್ಲ ಇವಾಗ. ಬರಲ್ಲ. ಓಕೆ. ಇದು ನೋವು ಬಂದಿತ್ತು ನೆನ್ನೆ ನೀವು ಕೊಟ್ಟಿದ್ದಲ್ಲ 4 ಮಾತ್ರೆ, ಅದು ಒಂದು ತಕೊಂಡ ಮೇಲೆ. ಸರಿ. ಸೊ ಇಷ್ಟೇ ಸ್ನೇಹಿತರೆ. ವಯಸ್ಸಾದಾಗ ಬೋನ್ ಟೊಳ್ಳಾಗತ್ತೆ ಅಂದ್ರೆ ಮುಟ್ ನಿಂತ ಮೇಲೆ ಹೆಣ್ಮಕ್ಳಿಗೆ. ಅವಾಗ ಅದು ತುಂಬಾ ಹುಷಾರಾಗೆ ಓಡಾಡ್ಕೊಂಡಿರ್ಬೇಕು. ಅದೆಲ್ಲ ಓಕೆ. ಬಟ್ ಆಹಾರದಲ್ಲಿ ನಾವ್ ಏನ್ ಚೇಂಜಸ್ ಮಾಡ್ಕೋಬೇಕು ಬೋನ್ಗಳು ಟೊಳ್ಳಾಗ್ದಂಗೆ ಗಟ್ಟಿ ಆಗೋದಿಕ್ಕೆ ಅಂತ ಅಂದ್ರೆ, ಟೊಳ್ಳಿದ್ರೆ ಮಾತ್ರನೇ ಫ್ರಾಕ್ಚರ್ ಆಗುತ್ತೆ. ಲೈಟ್ ಆಗಿ ಬಿದ್ಬಿಟ್ರೆ ಅಥವಾ ತಗಲ್ಬಿಟ್ರೆ ಫ್ರಾಕ್ಚರ್ ಆಗ್ಬಿಡುತ್ತೆ. ಗಟ್ಟಿ ಇತ್ತು ಅಂದ್ರೆ ಅದು ಫ್ರಾಕ್ಚರ್ ಆಗಲ್ಲ. ಸೊ ಗಟ್ಟಿ ಇಟ್ಕೊಳಕ್ ಏನ್ ಮೇಂಟೈನ್ ಮಾಡ್ಬೇಕಂದ್ರೆ, ಫಸ್ಟ್ ನಾವು ಅಸಿಡಿಕ್ ಫುಡ್ಸ್ ನ ಅವಾಯ್ಡ್ ಮಾಡ್ಬೇಕು. ಲೈಕ್ ಕಾಫಿ, ಟೀ, ರಿಫೈಂಡ್ ಶುಗರ್, ರಿಫೈಂಡ್ ಆಯಿಲ್ ಅದೆಲ್ಲ ಸ್ಟಾಪ್ ಮಾಡ್ಬೇಕು. ಎಲ್ಲ ಬಿಟ್ರಾ? ನಾವು ಕಾಫಿ ತುಪ್ಪನೇ ಹಾಕೊಂಡು ಒಗ್ಗರಣೆ ಹಾಕ್ತಾರೆ ಇವಾಗ? ಸಾಂಬಾರೆಲ್ಲ. ಇವಾಗ ಅಲ್ಲ, ಅವಾಗ ಕುಡಿದಿದ್ದು ತಾನೇ ಕಾಫಿ, ಟೀ ಎಲ್ಲ? ಇಲ್ಲ ನಾನು ಚಪಾತಿ ಎಲ್ಲ? ಅದು ತಿನ್ನೇವೆ ಯಾವ ಚಪಾತಿ ಉಪ್ಪಿಟ್ಟು. ಯಾವಾಗ್ಲೂ ಸೊ ಈ ಫುಡ್ಗಳನ್ನ ಸ್ಟಾಪ್ ಮಾಡ್ಬೇಕು. ಮತ್ತೆ ಹೈ ಪ್ರೋಟೀನ್ ಡಯಟ್ ತಗೋಬೇಕು. ಇವಾಗ ಹೆಸರು ಕಾಳು, ಕಡಲೆಕಾಳು, ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿಂತಾರೆ. ತೆಂಗಿನಕಾಯಿ ಚೆನ್ನಾಗಿ ತಿಂತೀರಾ? ನಾವು ದೇವ್ರ ಪೂಜೆ ಮಾಡ್ತೀವಿ, ಕೊಬ್ಬರಿ ಚೆನ್ನಾಗಿ ಸಿಗ್ತದೆ. ಓಕೆ. ಸರಿ, ಇಷ್ಟೇ ಸ್ನೇಹಿತರೆ. ಇಷ್ಟನ್ನ ಫಾಲೋ ಮಾಡಿ. ಇದು ಸೊ ಅದ್ ಸರಿ ಆಗ್ಬಿಟ್ರಿ. ಅದೊಂದ್ ಸ್ವಲ್ಪ ಜೋಮ್ ಇರೋದು ಕ್ಲಿಯರ್ ಆಗ. ಉಪ್ಪು ಹಾಕಿ ಇಡ್ತೀನಿ ಕಾಲೊಳಗ. ಕಂಟಿನ್ಯೂ ಮಾಡಿ ಅದನ್ನ ಇನ್ನೊಂದು 3 ತಿಂಗಳು. ಮೆಗ್ನೀಷಿಯಂ ಸಲ್ಫೇಟ್ ಹೇಳ್ತಿದ್ರು ಅಜ್ಜಿ. ಸೊ ಮೆಗ್ನೀಷಿಯಂ ಸಲ್ಫೇಟ್ ಪೌಡರ್ನ ಬಿಸಿಲಿನಲ್ಲಿ ಸಾಲ್ಟ್ ಕರಗಿಸ್ಕೊಂಡ್ಬಿಟ್ಟು ಇಟ್ರೆ ಅದು ಬಾಡಿಗೆ ಅಬ್ಸರ್ವ್ ಆಗುತ್ತೆ. ಸೊ ಮೇನ್ಲಿ ಬೆಸ್ಟ್ ಅಬ್ಸರ್ಷನ್ ಪಾಯಿಂಟ್ ಬಂದು ಫೀಟ್, ಪಾದದಲ್ಲಿ ರಿಸೆಪ್ಟರ್ಸ್ ಜಾಸ್ತಿ ಇರ್ತವೆ. ಸೊ ಅಲ್ಲಿಂದ ಅಬ್ಸರ್ವ್ ಆಗಿ ಬಾಡಿಗೆ ಹೋಗುತ್ತೆ. ಅದು ಮೆಗ್ನೀಷಿಯಂ ಹೋಗುವಾಗ ಫ್ರಾಕ್ಚರ್ ಆಗಿರ್ತಕ್ಕಂಥ ಬೋನ್ಸ್ ಇನ್ನೂ ಚೆನ್ನಾಗಿ ಗಟ್ಟಿ ಆಗ್ತವೆ. ಕ್ಯಾಲ್ಸಿಯಂ ಇಸ್ ನಾಟ್ ದ ಓನ್ಲಿ ಮಿನರಲ್ ಫಾರ್ ಅವರ್ ಬಾಡಿ. 18 ಟ್ರೇಸ್ ಮಿನರಲ್ಸ್, ಎಲ್ಲನೂ ಕೂಡ ಬೇಕಾಗುತ್ತೆ. ಅವೆಲ್ಲನೂ ಕೊಟ್ಟು ಗೌರಮ್ಮ ಅವ್ರನ್ನ ಚೆನ್ನಾಗಿ ರೆಡಿ ಮಾಡಿದ್ವಿ. ಚೆನ್ನಾಗಿ ರೆಡಿ ಆಗಿದಾರ? ಏನ್ ಅನ್ಸತ್ತೆ ನಿಮ್ಗೆ ನೋಡಿ? ಓಡಾಡಕ ನಾನು ಓಡಾಡಲ್ಲ, ಉಚಿತಾಗಿರೋದು ಅನ್ಕೊಂಡೆ. ಇನ್ಮೇಲೆ ನಮ್ ಸುತ್ತ ಎಲ್ಲಾನು ಹೌದಾ? ಸುತ್ತೂ ಇಂಜೆಕ್ಷನ್ ತಕೊಂಡಿದ್ದೀನಿ. ಆನೆಕಲ್ ಅಡ್ಮಿಟ್ ಆಗಿದ್ದೀನಿ. ಇಂಜೆಕ್ಷನ್ ತಕೊಂಡ್ರೆ ಸುಮ್ಮನೆ ಸ್ವಲ್ಪ ಮೇಲೆ ಆಗ್ತದೆ, ತಿರ್ಗಿ ಹಂಗೆ ಅದ್ರಾಗೆ ಅಡ್ಗೆ ಅದೆಲ್ಲ ಮಾಡಿದ್ವಿ. ನೋಯ್ತಾ ಇದ್ರು ಅದ್ರಾಗೆ ಅಡ್ಗೆ ಮಾಡಿ ನಾವಿರೋದು. ಕರ್ಕೊಂಡ್ ಬಂದಿರೋದು. ಊರ್ಗ್ ಹೋಗ್ಬಿಟ್ರಾ ಇವಾಗ? ಬಿಟ್ಟು ಹೋಗ್ಬೇಕು. ಯಾವ ಊರು ನಿಮ್ದು? ಇನ್ನಕ್ಕೆ ಆನೆಕಲ್ ಹತ್ರ. ಆನೇಕಲ್ ಹತ್ರ? ಚಂದಾಪುರನಾ? ಓಕೆ. ಸೊ ಇವಾಗ ಎಲ್ಲ ಕೆಲಸ ಮಾಡ್ತೀರಾ ಚೆನ್ನಾಗಿ? ನೋವು ಇಲ್ದಂಗ್ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ನೋವು ಇಲ್ದಂಗ್ ಏನೇನು ಮಾಡ್ತೀರಾ? ಏನ್ ಅಡ್ಗೆ ಮಾಡ್ತೀನಿ, ಕಸ ಅಲ್ಲಿ 2 ಇದು ಕುಂಟು ಮಾಡ್ಕೊ ತೋಟ ಎಲ್ಲ ಪಕ್ಕನೇ. ಆಯ್ತು, ಅದೆಲ್ಲ ಹುಲ್ಲು ಕೊಯ್ಕೊಂಬರೋದು. 2 ಕುಂಟು ಇವಾಗ ಹೋಗ್ಬೇಕೆ ಬರ್ತೀರಾ? ಮುರುಗ್ಲೆ 2 ಸಾಕೊಂಡಿದ್ದೀನಿ, ಕುರಿ ಮರಿ. ಅವಕ್ಕೆ ಮೇವು ತಂದು ಹಾಕೋದು, ನೀರು ಇಕ್ಕೋದು ಎಲ್ಲ ಮಾತ್ರ ಇರಲ್ಲ. 85 ವರ್ಷ ಅಜ್ಜಿ ಅಂತ ಕರೆಯಕ್ಕಾಗಲ್ಲ. 85 ವರ್ಷದ ತರುಣಿ. ಯಾಕಂದ್ರೆ ಏಜ್ ಈಸ್ ಜಸ್ಟ್ ಎ ನಂಬರ್ ಅಂತ ಕರಿತೀವಿ. ಸೊ ಅದು ಗೌರಮ್ಮ ಅವರಲ್ಲಿ ನಾವು ಕಾಣ್ತಾ ಇದೀವಿ.
ಬೋನ್ ಟೊಳ್ಳಾದ ಏನೋ ಫ್ರಾಕ್ಚರ್ ಆಗಿದೆ ಅನ್ನೋ ಒಂದೇನೋ ಒಂದು ಅವಘಡ ಆ ಟೈಮಲ್ಲಿ. ಬಟ್ ಅದನ್ನ ಸರ್ಜರಿ ಯಾಕೆ ಒಪ್ಲಿಲ್ಲ ನೀವು? ಆಪರೇಷನ್ ಮಾಡ್ಬೇಕಂದಾಗ ಯಾಕೆ ಒಪ್ಲಿಲ್ಲ? ಅದು ಸರೋಗಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಆಪರೇಷನ್ ಯಾಕೆ ಒಪ್ಲಿಲ್ಲ? ಆಪರೇಷನ್ ಮಾಡಿದ್ರೆ ಯಾರು ಹೇಳಿರುತ್ತೆ ಹಾ. ನಿಮ್ಮ ಅಮ್ಮನ್ ನೀನೇ ಮಾಡೋದು ಸಾಕ್ರಿ ಅಂತ. ಅದಕ್ಕ ಬೇಡ ಅಂತ. ಇಲ್ಲ ಯಾರೋ ಹೇಳಿದ್ರು ಆಪರೇಷನ್ ಹಾ. ಮಾಡಿ ಹ್ಮ್. ಅದ್ ಹಂಗೆ ಇದು ಏನೋ ಕ್ಲಿಪ್ ತರ ಹಾಕಿದ್ರಂತೆ, ಹ್ಮ್. ಫುಲ್ ಬಿಚ್ಕೊಂತಿದೆ. ಅವ್ರು ನಿಮ್ಮ ಹತ್ರ ಇಲ್ಲಿ ಬರ್ತಾ ಇದಾರೆ ಈಗ. ಕರೆಕ್ಟ್. ಸೊ ಹಂಗಾಗಿ ಸ್ನೇಹಿತರೆ ಅದು ಏನು ಇಲ್ದಂಗೆ ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ಕೊಂಡ್ರಿ. ಎಲ್ಲೂ ಒಂದು ನೈಫ್ ಇಲ್ದಂಗೆ, ಒಂದು ಕಟ್ ಮಾರ್ಕ್ ಇಲ್ದಂಗೆ. ನೋಯ್ತಾ ಇರೋದು ಅರ್ಧ ಬೆನ್ನಂದ್ರೆ ನಮ್ಮ ಮನೆಗೆ ನಮ್ಮ ಯಜಮಾನ್ರಿಗೆ ನೋಯ್ತದ. ನಿಂಗೆ ಯಾವಾಗ ಎದ್ದೆ ಹೋಗಿ ಇಂಜೆಕ್ಷನ್ ತಗೊಂಡು ಇಂಜೆಕ್ಷನ್ ಸಾಮಾನ್ಯವಾಗಿ ಏನ್ ತಕೊಂಡಿದ್ದೀನಿ ಅಂದ್ರೆ ಸಾಧ್ಯ ಇಲ್ಲ. ಎಷ್ಟು ತಗೊಂಡಿದ್ದೀರಾ? ತಕೊಂಡಿದ್ದೀನಿ ಹೇಳಕ್ಕೆ ಆಗಲ್ಲ. ಪೇನ್ ಕಿಲ್ಲರ್ ಇಂಜೆಕ್ಷನ್ ನೋವು. ಆನೆಕಲ್ಲು, ಚಂದಾಪುರ, ಜಿಗಣಿ, ತಿರ್ಗಿ ಇಲ್ಲೆಲ್ಲ ಹತ್ತುವೆಲ್ಲಿ ತಗ ಅಲ್ಲೆಲ್ಲ ತಕೊಂಡಿದ್ದೀನಿ. ಸೊ ಇದು ಮುಖ್ಯವಾಗಿ. ಸೊ ಹಂಗಾಗಿ ಅವ್ರದ್ದು ಬಾಡಿ ಹಂಗೆ ಹಾಗೆ ರಿಟರ್ನ್ ಆಗಿದೆ, ಮತ್ತೆ ನ್ಯಾಚುರಲ್ ಆಗಿ ರಿವರ್ಸ್ ಆಗಿದೆ ಕಾಯಿಲೆ. ಇವಾಗ ಒಂದು 80-90% ನೋವು ಕಡಿಮೆ ಮಾಡ್ಕೊಂಡು ಆರಾಮಾಗೆ ಹೆಲ್ತಿ ಆಗಿದ್ದಾರೆ, ಮತ್ತೆ ಎಲ್ಲಾ ಆಕ್ಟಿವಿಟೀಸ್ ಮಾಡ್ಬಿಡ್ತಾರೆ. ಎಸ್, ವಯಸ್ಸಾಗ್ತಾ ಆಗ್ತಾ ನಮ್ಗೆ ಅನುಭವ ಜಾಸ್ತಿ ಆಗುತ್ತೆ ಜೀವನದಲ್ಲಿ. ಅಡಿಗೆ ಮಾಡೋದು, ಬೇರೆ ಬೇರೆ ಕೆಲಸ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಜೊತೆಗೆ ಬಾಡಿ ಸಪೋರ್ಟ್ ಮಾಡಲ್ಲ. ಕರೆಕ್ಟ್. ಇವಾಗ ಬಾಡಿ ಸಪೋರ್ಟ್ ಮಾಡ್ತಾ ಅಂದ್ರೆ ಇಟ್ ಈಸ್ ಎ ವೆರಿ ಗುಡ್ ಕಾಂಬಿನೇಷನ್. ಹಬ್ಬ ಸುದ ಮಾಡಿಲ್ಲ ನಾವು. ಯಾವಾಗ? ಮೊನ್ನೆ ಯುಗಾದಿ ಹಬ್ಬದಾಗ ಯಾಕೆ? ಒಬ್ಬಟ್ಟು ಇರೋದಿಬ್ರು ತಿಂದಿಲ್ಲ. ಓಕೆ ಓಕೆ. ನಮ್ಮನೆ ಬೇಡ ತಿನ್ನು ಅವ್ರು ಚಿಕ್ಕಪ್ಪ ದೊಡ್ಡಪ್ಪನವ್ರ ಅವ್ರೆ ಅವ್ರ ಮನೆಗೆ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಮಾಡೋದೇ ಬೇಡ. ಸೊ ಮೈದಾ ಹಾಕಿ ಇದನ್ ಮಾಡ್ತಾರೆ ಅಂತ ತಿಂದಿಲ್ಲ, ಬೆಲ್ಲ ಗಿಲ್ಲ ಹಾಕ್ತಾರಂತೆ. ಕರೆಕ್ಟ್, ಒಳ್ಳೆ ಕೆಲಸ ಮಾಡಿಲ್ಲ. ಆಕ್ಚುಲಿ ನೀವು ಪಲ್ಯ ಕೋಸಂಬರಿ ಮಾಡ್ಕೊಂಡು ಅನ್ನ ಸಾಂಬಾರ್ ಮಾಡ್ಕೊಂಡು ಆತರ ತಿಂದಿದ್ರೆ ಏನೋ ಆಗ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ರೆ ಹಂಗೆ ಮಾಡಿ. ತಿಂತಾರೆ ಹಾ ಡೈಲಿ ಹಾ ಪಲ್ಯ ಡೈಲಿ ತಗೊಂತಿರಲ್ಲ. ಡೈಲಿ ತಿಂತಾರೆ. ಆಮೇಲೆ ತರಕಾರಿ ಎಲ್ಲ ತೋಟದಲ್ಲಿ ಕಿತ್ಕೊಂಡ್ ಹಂಗೆ ಮಾಡ್ತಾರೆ. ತೋಟದಾಗ ಇದ್ದಿದ್ರು ಮಾರಾಟ ಬರ್ತಾರಲ್ಲ ತಕೊಂಡ್ಬಿಡ್ತೀವಿ. ಮೊನ್ನೆ 500 ರೂಪಾಯಿ ತಕೊಂಡ್ವಿ ತರಕಾರಿ. ಸೂಪರ್. ಹಂಗೆ ಕಂಟಿನ್ಯೂ ಮಾಡಿ. ಪೂರ್ತಿ ಇನ್ನೊಂದ್ ಸ್ವಲ್ಪ 2-3 ತಿಂಗಳು ಮಾತ್ರ ತಗೊಂಡ್ಬಿಟ್ಟು ನಿಲ್ಸ್ಬಿಡ್ಲಿ ಸಾಕು. ಕರೆಕ್ಟ್. ಅದು ಮನೆಗೆ ತರ್ಸ್ಕೊಂಬರೋದು. ಹಾ, ಮನೆ ತರಿಸ್ಕೊಳ್ಳಿ. ಮತ್ತೇನ್ ಬರೋದ್ ಬೇಡ. ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿರ್ತೀನಿ. 3 ತಿಂಗಳಾದ್ರೂ ಒಂದ್ಸರಿ ಬಂದು ಹೋಗಿ. ಅದ್ರಿಲ್ಲ ಅಂದ್ರೆ ಏನ್ ಬೇಡ. ಓಕೆನಾ? ಯಾ ನೋವೇನಿಲ್ಲ ಬೆನ್ನು ಏನಿಲ್ಲ. ನೀನ್ ಓಡಾಡಿ ಒಂದ್ಸರಿ ನೋಡೋಣ. ಹಿಂಗ್ ಓಡಾಡ್ತೀರಾ? ಇದು ಈ ಕಾಲ್ ಡಾಕ್ಟ್ರಿ ಬರ್ರಿ ಓಡಾಡ್ತೀನಿ. ಓಡಾಡೋದು ನೋಡ್ರಿ ಓಡಾಡ್ತೀನಿ ಬರ್ರಿ. ಓಡಾಡ್ತೀನಿ. ಸೂಪರ್. ತೋಟಕ ಇಲ್ಲಿ ಬರ್ರಿ. ಇಲ್ಲಿ ಬರ್ರಿ. ಕುರ್ಚಿ ಮೇಲೆ ಹಿಂಗ್ ಕುತ್ಕೊಳ್ಳೋದು ಮಾಡಿ. ಹಿಂಗೆ ಕುತ್ಕೊಂಡು ಎದ್ದೇಳವ. ಹಿಂಗ್ ಕುತ್ಕೊಂಡು ಎದ್ದೇಳೋದು ಮಾಡಿ. ಓಡಾಡ್ತೀನಿ ನೋಡ್ರಿ ಏಜ್ ಅನ್ನೋದು ಯಾವ್ದು ಮ್ಯಾಟ್ರ್ ಆಗೋದಿಲ್ಲ ನೋಡಿ. ನೋಡಿ ಸೂಪರ್. ಹೇಳ್ತೀನಿ ಹಿಂಗ್ ಬಗ್ಗೆ ಹಿಂಗೆ ಬಗ್ಗದ ಎದ್ದೇಳೋದು ಮಾಡಿ ನೋಡ್ರಿ. ಒಂದ್ಸರಿ ಕೆಳಗೆ ಕುತ್ಕೊಂತೀರಾ? ಕೆಳಗೆ ನೆಲದ ಮೇಲೆ ಕುತ್ಕೊಂಡ್ಬಿಡ್ತೀನಿ. ಕುತ್ಕೊಳ್ಳಿ. ಎದ್ದೇಳ್ಬೇಕಾರೆ ಅಲ್ಲ ಮಣಿ ಮೇಲೆ ಕುತ್ಕೋಬೇಕು. ಇರಿ ಮಣಿ ಮೇಲೆ. ಈಗ ಕುತ್ಕೊಂತೀನಿ. ನೀವೇನ್ ಮಾಡಿ ಗೊತ್ತಾ? ಮಣಿ ಮೇಲೆ ಇಲ್ಲ ದಿಂಬಿನ ಮೇಲೆ ಕುತ್ಕೋಬೇಕು. ಈಗ ನೋಡಿ ಹೇಳುವಾಗ ಸ್ವಲ್ಪ ಮೊದ್ಲು ಹೇಳಕ್ ಆಗ್ತಿಲ್ಲ. ನಾವೇ ಹಂಗೆ ಎದ್ದೇಳ್ತಿದ್ರಲ್ಲ. ಓ ಸೂಪರ್. ಇಲ್ಲಿ ಕುತ್ಕೊಂಡ್ರೆ ಅಲ್ಲಿ ಗಂಟ ಹೋಗಿನಿ ಜರ್ಕೊಂಡು ಓಡಾಡಕ. ಇವಾಗ ಏನ್ ಪರವಾಗಿಲ್ಲ. ನನಗೂ ಸ್ವಲ್ಪ ಇದು ಸೂಪರ್ ಸೂಪರ್. ನೀವ್ ಹಿಂಗೇನೆ ಪತ್ತೆ ಮಾಡ್ತೀರಾ? ಪದ್ಯ ಮಾತ್ರ perfect. ಇನ್ನೊಂದು 6 ತಿಂಗಳು ಬೇಕಾದ್ರೆ ಮಾಡ್ತೀರಾ? ಇನ್ನು 6 ತಿಂಗಳು 1 ವರ್ಷ ಬೇಕಾದ್ರೆ ಮಾಡಿ. ಅವ್ರು ಯಾವಾಗ್ಲೂ ಪದ್ಯನೇ ಬಿಡಿ. ಅಲ್ಲ ಇವಾಗ ಮಾಡಿರೋದು ಆಹಾರ ನ್ಯೂಟ್ರಿಷನ್ಸ್ ಫುಡ್ ತಗೊಂಡಿರಲ್ಲ, ನ್ಯೂಟ್ರಿಷನ್ಸ್ ಫುಡ್ ಅದು ಹಂಗೆ ತಗೊಳ್ಳಿ. ಅದನ್ನ ಇದು ಅಕ್ಕಿ ಹೊಡ್ಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಂತೀವಿ. ಸೂಪರ್ ಸೂಪರ್. ತೊಳೆದಾಕಿ ಒಂದ್ 2-3 ಸೇರಿದ ರವೆ ಹೊಡ್ಸಂಗ್ ಹೊಡ್ಸ್ಕೊಂಡಿದ್ದೀವಿ. ಆಮೇಲೆ ಇದೇ ತರ ಡಯಟ್ ಮಾಡಿದ್ರೆ ಇನ್ನು 20 ವರ್ಷ ಆದ್ರೂ ಹಾಗೆ ಇರುತ್ತೆ ಬಾಡಿ. ಹಂಗೆ ಇರುತ್ತೆ. ನಾವು ಹಾಸಿಗೆ ಹಿಡಿಯಲ್ಲ. ಮುಖ್ಯವಾಗಿ ಯಾರಿಗೂ ಅವಲಂಬಿತರಾಗಲ್ಲ. ಯಾರ ಹತ್ರನೂ ಕೆಲಸ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊನ್ನೆ ದಿವಸ ಮನೆಗಿದ್ದೆ. ನೀವ್ ಓಡಾಡ್ತೀರಿ, ಓಡಾಡಕ್ಕಾಗ ಅಷ್ಟು ದೂರ ಹೋಗ್ತೀನಿ. ಹಬ್ಬ ಗೋಡೆ ನಿಡ್ಕೊಂಡು ನಿಂತ್ಕೊಂತೀನಿ. ಓಡಾಡಕ್ಕಾಗಿಲ್ಲ. ಇವಾಗ ಓಡಾಡ್ತೀನಿ. ಅದೇ ಯಾವಾಗ ಹೇಳ್ರಿ ಅದು? ಇಲ್ಲಿ ಬರ್ಕೊಂಡೆ ಫಸ್ಟ್ ಟೈಮ್ ಬಂದ. ಫಸ್ಟ್ ಟೈಮ್ ಬಂದ. ಅದೇ ಇಲ್ಲಿದ್ದೆ ಒಂದು. ಇವಾಗ ಆರಾಮ ನಡೀತಿರಲ್ವಾ? ಆರಾಮ. ನಮ್ ಹಿತ್ಲಕ ತೋಟಕ ಕುಲ್ಗಳು ಇಟ್ಕೊಳ್ಳೋದು ಮಾಡ್ಕೊಂಡು ಎಷ್ಟು ಬೇಕಾದ್ರೆ ನಡೀರಿ, ಏನ್ ಬೇಕಾದ್ರೆ ಕೆಲಸ ಮಾಡ್ರಿ, ಎಷ್ಟ್ ಬೇಕಾದ್ರೆ ಭಾರ ಐತ್ರಿ, ಏನಾಗಲ್ಲ. ಪಥ್ಯ ಮಾತ್ರ 100% ಮಾಡಿ. ಚಾನ ದೂರ ನಡಿಯಕ್ಕಾಗಲ್ಲ. ಬರುತ್ತೆ. ಇವಾಗ ಸ್ಟಾರ್ಟಿಂಗ್ ಬಂದಾಗ ಇಷ್ಟು ದೂರ ನಡೀತಿರ್ಲಿಲ್ಲ. ಇವಾಗ ಬರ್ತಾ ಬರ್ತಾ ಬರುತ್ತೆ. ಅಂದ್ರೆ ನೀವ್ ನಡಿಬೇಕಂತ ಇಲ್ಲ, ನಡೆದ್ರೂ ಏನೋ ತೊಂದ್ರೆ ಇಲ್ಲ ಅಂತ ಹೇಳ್ತಿದೀನಿ. ನೋವು ಬರ್ತದೆ ಚಾನ. ಅಲ್ಲ ಅದು ಸರಿ ಆಗತ್ತೆ. ಇನ್ನು 3 ತಿಂಗಳು ಮಾತ್ರ ಇದೆಲ್ಲ, ಅದು ಕ್ಲಿಯರ್ ಆಗತ್ತೆ. ನೀವು ದಿನಕ್ಕೆ 2-3 ಕಿಲೋಮೀಟರ್ ನಡೆದ್ರೆ ಏನೂ ಆಗಲ್ಲ. ಅಷ್ಟ್ ಮಾಡಿ ಇದ್ ಮಾಡ್ರಿ. ನಮ್ ಯೂಟ್ಯೂಬ್ ನೋಡ್ತಕ್ಕಂಥ ಹೇಳಕ್ ಇಷ್ಟಪಡ್ತೀರಾ? ಈ ತರ ನಮ್ಮನೇಲಿ ಎಲ್ಲ ನೋಡಿ ನಮ್ ಸೊಸೈಟಿಲೆಲ್ಲ ಕಾಫಿ ಹಾಲು ಎಲ್ಲ ಬಿಟ್ಬಿಟ್ಟಿದ್ದಾರೆ. ಹೌದಾ? ನಾನ್ ಡೈಲಿ ಕಷಾಯ ಮಾಡ್ತೀನಿ. ಈಗ ಏನ್ ಕಷಾಯ ಮಾಡ್ತೀರಾ? ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಇದು ಪುದೀನ, ಕರ್ಬೇವು,
ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಹಾಕ್ತೀವಿ. ಸೂಪರ್. ಎಲ್ಲರೂ ಸಣ್ಣ ಆಗ್ತಾರೆ ನೋಡಿ, ಜೀರಿಗೆ ಎಲ್ಲರೂ ವೆಯ್ಟ್ ಲಾಸ್ ಆಗ್ತಾರೆ, ಎಲ್ಲರೂ ವೆಯ್ಟ್ ಲಾಸ್ ಆಗ್ತಾರೆ, ಎಲ್ಲರಿಗೂ ಸಣ್ಣ ಪುಟ್ಟ ಕಾಯಿಲೆಗಳಿದ್ದಾವೆಲ್ಲ ಕ್ಲಿಯರ್ ಆಗ್ತಾವೆ. ಇವ್ರಿಗೂ ಮಾಡ್ಕೊಡ್ತಿದ್ವಿ ಮಾಡಿ ತೊಂದ್ರೆ ಇಲ್ಲ, ನೀವು ಮಾಡ್ಕೊಳ್ಳಿ ಅದನ್ನ ಪುಡಿ ಮಾಡಿ ಕೊಟ್ಬಿಡಿ. ಅಜ್ಜಿ ಬಿಸಿನೀರಲ್ಲಿ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೊಟ್ಟವ್ರೆ. ಮಾಡ್ಕೊಟ್ಟಿದ್ದಾರೆ. ಮಾಡ್ಕೊಟ್ಟಿದ್ದೀನಿ, ಮೆಂತ್ಯ ಎಲ್ಲ ಪುಡಿ ಮಾಡ್ಕೊಟ್ಟಿದ್ದೀನಿ. ಸೂಪರ್ ಅಜ್ಜಿ, ಬೆಳ್ದದ್ದು ತಕ್ಕೊಡ್ತೀನಿ. ಹಿಂಗೆ ಚೆನ್ನಾಗಿ ವಾಸಿಯಾಗಿ ಪೂರ್ತಿ ರೆಡಿ ಆಗ್ಬಿಡಿ, ಸರಿನಾ? ಅದೇ ದೇವ್ರು ನೋಡಕ್ಕಾಗಲ್ಲ ನೀವು. ಇಲ್ಲ ಚೆನ್ನಾಗಿ ಆಗ್ಬಿಟ್ಟಾರೆ ಸ್ವಲ್ಪ ಇದಾಗ. ಥ್ಯಾಂಕ್ ಯು.